ನಾನಿಲ್ಲಿ ಹುರಿದ ಅವಲಕ್ಕಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹುರಿದ ಅವಲಕ್ಕಿ ಅಂತೀವಿ, ಕುರುಕುರು ಅವಲಕ್ಕಿ ಅಂತೀವಿ, ರೋಸ್ಟೆಡ್ ಅವಲಕ್ಕಿ ಅಂತೀವಿ. ನೀವೇನಂತೀರಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್ಯ. ನಾವೇನಪ್ಪ ಅಂತಂದ್ರೆ ಈ ಥರ ಏನಾರ ಅವಲಕ್ಕಿ ಚುರುಮುರಿ ಮಾಡಿದ್ವಿ ಅಂದ್ರೆ ಮಕ್ಳ ಕೈಯಾಗಾಯಿತು ಅಥವಾ ಸಾಯಂಕಾಲ ನಾವು ಸ್ನ್ಯಾಕ್ಸಿಗೆ ಚಿಕ್ಕವರಿದ್ದಾಗೆಲ್ಲ ಈ ಥರ ಪಟ್ಟಣ ಅಂತಿದ್ವಿ ನಾವು ಇದಕ್ಕೆ. ಹಾಳಿನ ಹಿಂಗೆ ಸುತ್ತಿಬಿಟ್ಟು ಇದನ್ನು ಪಟ್ಟಣ ಮಾಡಿಕೊಂಡು ಇದರಲ್ಲಿ ಇಟ್ಕೊಂಡು ತಿನ್ನೋದ್ರಲ್ಲಿ ಮಜಾ ತಿನ್ನೋದಿದೆಯಲ್ಲ ಆ ಮಜಾ ಸಖತ್ತಾಗಿರ್ತೈತಿ. ತಿಂದರಿಗೆ ಏನು ಪ್ರಾಬ್ಲಮ್ ಇಲ್ಲ, ತಿನ್ನಲಿಲ್ದರಿಗೆ ಅಯ್ಯೋ ಈ ಥರ ಎಲ್ಲ ಮಾಡ್ತಾರ ಅಂತ ಅನಿಸುತ್ತೆ. ತಿಂದರಿಗೆ ಏನು ದೊಡ್ಡದು ಹೇಳ್ತಿದಾರಪ್ಪ ಅಂತ ಅನಿಸುತ್ತೆ. ಹಾಗಾದ್ರೆ ನಾವು ಹುರಿದ ಅವಲಕ್ಕಿ ಮಾಡಲಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡಿರಿ. ಇಲ್ಲಿ ಶೇಂಗಾ ಒಂದು ಬಟ್ಲು, ಹಾಗೆ ಇಲ್ಲಿ ಪುಟಾಣಿ ಒಂದು ಬಟ್ಲು, ಹಾಗೆ ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಕೊಬ್ಬರಿ, ಒಂದು ಬಟ್ಲು ಬೆಳ್ಳುಳ್ಳಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತೈತೆ ಅಂತ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನೆಲ್ಲ. ಅದನ್ನು ಜಜ್ಜಿ ಬೇರೆ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಎಣ್ಣೆನೂ ಕೂಡ ಇಟ್ಕೊಂಡ್ಬಿಟ್ಟು ಲೈಟಾಗಿ ಫ್ಲೇಮ್ ಹಾಕಿಬಿಟ್ಟು ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಇದು ರೋಸ್ಟೆಡ್ ಅವಲಕ್ಕಿ ಅಂತಂದರೆ ಇಲ್ಲಿ ನಮ್ಮ ಕಡೆ ಎಲ್ಲ ಧಾರವಾಡದಾಗ ಇದು ಕಾಮತ್ ಬೇಕ್ರಿ ಎಲ್ಲ ಇದಾವಲ್ಲ, ಕಾಮತ್ ಬೇಕ್ರಿಯಲ್ಲಿ ಬಟ್ಟೆ ಇದೆ, ಅವರೆಲ್ಲ ರೋಸ್ಟೆಡ್ ಅವಲಕ್ಕಿ ಕೊಡ್ತಾರೆ. ಒಣಗಿಸ್ಬೇಕಪ್ಪ ಬಿಸಿಲಿಗೆ ಇದನ್ನು, ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅಂತ ಅದೇನು ಇದು ಪ್ರಮೇಯನೇ ಇಲ್ಲ. ಯಾವಾಗ ಬೇಕಾದ್ರೂ ಸಿಗುತ್ತೆ. ನಮಗೆ ಬೇಕು ಅಂದಾಗೆಲ್ಲ ಈ ಥರ ತಗೊಂಬಂದು ಹಚ್ಕೊಂಬಿಡ್ಬೋದು. ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದು, ನಮಗೆ ಇಷ್ಟ ಆಗಿರೋ ಶೇಂಗಾ ಪುಟಾಣಿ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಂಬಿಡೋದು. ಇದು ನೋಡಿರಿ, ನಾನು ಇದು ಒಂದು ಬುಟ್ಟಿಗೆ ಹಾಕ್ಕೊಂಡೆ. ಇದು 900 ಗ್ರಾಮ್ ಐತಿ ಆ್ಯಕ್ಚುಲಿ. ನಾನು ಅದರಲ್ಲಿ ಸ್ವಲ್ಪ ಬಿಟ್ಟು ಸುಮಾರು ಒಂದು 700 ಗ್ರಾಮು ನಾನು ಅದನ್ನು ಆ್ಯಕ್ಚುಲಿ 700 ಗ್ರಾಮ್ ಅಷ್ಟು ನಾನು ಮಾಡ್ಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿತ್ತು ಚೆನ್ನಾಗಿ, ಅದಕ್ಕೆ ನಾನು ಶೇಂಗಾ ಸುರಿಬಿಟ್ಟು ಶೇಂಗಾ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಒಂದೊಂದೇ ಫ್ರೈ ಮಾಡ್ಕೊಂಬಿಟ್ಟು ನಾನು ಏನಂತಂದರೆ ಇದು ಅವಲಕ್ಕಿ ಇತ್ತಲ್ಲ ಅದ್ರ ಮೇಲೇ ಹಾಕ್ಕೊಂಬಿಡ್ತೇನೆ ನಾನು ಎಲ್ಲ ಇದು ರೋಸ್ಟೆಡ್ ಅವಲಕ್ಕಿ ಮೇಲೆ. ಲಾಸ್ಟ್ ಟೈಮ್ ನಾನು ಚೂಡ ಮಾಡಿದಾಗ ನಾನು ತೋರಿಸಿದ್ನಲ್ಲ ಜಾಲ್ರಿ, ಆ ಥರ ಜಾಲ್ರಿ ಇಟ್ಬಿಟ್ಟು ಬೇಗ ಫ್ರೈ ಮಾಡ್ಕೊಂಡು ಕರಿಬೋದು. ಜಾಸ್ತಿ ಪ್ರಮಾಣದಾದ್ರೆ ಕರಿಬೋದು. ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ರಿಂದ ನಾನು ಈ ಥರನೇ ತೆಗೆದುಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಇದು ಕರಿದಾದ್ಮೇಲೆ ತೆಗಿತಾ ಇರಬೇಕಾದ್ರೆ ಫ್ಲೇಮ್ಸ್ ಚಿಕ್ಕದು ಮಾಡ್ಕೊರಿ. ಇಲ್ಲ ಅಂತಂದರೆ ಎಲ್ಲ ಸೀದು ಹೋಗಿಬಿಡ್ತಾವೆ. ಇಲ್ಲ ನೆಕ್ಸ್ಟ್ ಟೈಮ್ಗೆ ಎಣ್ಣೆ ಜಾಸ್ತಿ ಕಾದ್ಬಿಟ್ಟು ನೆಕ್ಸ್ಟ್ ಹಾಕೋ ಪದಾರ್ಥನ ಎಲ್ಲ ಸೀದು ಹೋಗಿಬಿಡ್ತಾವೆ. ಅದ್ರ ಸಂಬಂಧ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೇ ಇಟ್ಟು ಕರೆದ್ಬಿಟ್ರೆ ಜಾಲ್ರಿ ಇದೆಲ್ಲ ಇರುತ್ತಲ್ಲ ಅದರಲ್ಲೇ ಕರೆದ್ಬಿಟ್ರೆ ಈಜಿ ಆಗುತ್ತೆ. ಒಂದೇ ಸಲ ಹಾಕ್ಕೊಂಡ್ಬಿಡ್ಬೋದು ನೀವು. ಅದೇ ಎಣ್ಣೆ ಜಾಸ್ತಿ ಇಲ್ವಲ್ಲ ಅದೆಲ್ಲ ಅದರಲ್ಲಿ ಮುಳುಗಲ್ಲ ಅಂತಂದು ಹೇಳಿಬಿಟ್ಟು ನಾನು ಈಗ ಹಾಕ್ಕೋತಿದ್ದೀನಿ. ಶೇಂಗಾ ಮುಗಿದ ಮೇಲೆ ಇಲ್ಲಿ ನಾನು ಪುಟಾಣಿ ಫ್ರೈ ಮಾಡ್ಕೋತಿದ್ದೀನಿ. ಆ್ಯಕ್ಚುಲಿ ಈ ಹಬ್ಬಗಳು ಬಂದರೆ ಯುಗಾದಿ ಆಯಿತು, ಪಂಚಮಿ ಆಯಿತು, ಅಥವಾ ದೀಪಾವಳಿ ಆಯಿತು, ಹಬ್ಬದ ದಿನ ಯಾರಾದರೂ ಬಂದರೆ ಹಾಕ್ಕೊಡ್ಲಿಕ್ಕೆ ಅಂತ ಕುರುಕುರು ಅಂತ ನೋಡುವಂತ ಹೆಂಗೆ ತೋರಿಸ್ಲೇ ಕುರುಕುರು ಸೌಂಡ್ ಬರಬೇಕಿದೆ. ಅಂತ ಆ್ಯಕ್ಚುಲಿ ಯುಗಾದಿ ಹಬ್ಬನ ನಮ್ಮ ಧಾರವಾಡಕ್ಕಿಂತನೂ ತವ್ರ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು 3 ದಿನದ ಹಬ್ಬ ಅಲ್ಲೆಲ್ಲ ಮಾಡ್ತಾಯಿದ್ರು ಅಮ್ಮ. ನಾನು ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಯುಗಾದಿ ಒಂದಿನ ಅಷ್ಟೇ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ. ಅಲ್ಲಿ ಚಂದ್ರಮಾನ ಯುಗಾದಿ ಅಂತ ಚಂದ್ರನ ನೋಡೋದು. ಹಾಗೆ ಒಂದು ಮನೆ ಪಕ್ಕದಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ, ಅದ್ರ ಜಾತ್ರೆ. ಹಾಗಾಗಿ ಅಲ್ಲಿ ಗ್ರ್ಯಾಂಡಾಗಿ 3 ದಿನ ಎಲ್ಲ ಹಬ್ಬ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತಲ್ಲ ಯುಗಾದಿ ಹಬ್ಬನೂ ಕೂಡ. ಆವಾಗ ಅಮ್ಮ ಎಲ್ಲ ಕರ್ಜಿಕಾಯಿ, ಹೋಳಿಗೆ, ಈ ಥರ ಚೂಡ ಅವಲಕ್ಕಿ ಎಲ್ಲ ಮಾಡಿಡ್ತಿದ್ರು. ನಾನು ಸುಮ್ಮನೆ ಹಬ್ಬ ಬಂತಲ್ಲ ಅಂತಂದೇಳಿ ಮಾಡೋಣ ಅಂತಂದೇಳಿ, ಮತ್ತು ಹಾಗೆ ಮಾಡ್ಕೊಳ್ರಿ ನೀವು ಬೇಕಾದರೆ. ಆದರೆ ನಾನು ಆ್ಯಕ್ಚುಲಿ ಅದಕ್ಕೆ ತೋರ್ಸೋಣ ಅಂತಂದೇಳಿ, ಹಾಗೆ ಮಗಳು ಕೇಳಿದ್ಲು ಈ ಸಲ ಅವಲಕ್ಕಿ ಹಾಸ್ಟ್ಲಿಗೆ ಕಟ್ಕೊಡ್ಲಿಕ್ಕೆ ಅಂತಂದೇಳಿ, ಹಾಸ್ಟ್ಲಾಗಿ ಇರ್ತಾಳಲ್ಲ ಅದು ಕಟ್ಕೊಡು ಅಂತಂದೇಳಿ ಹೇಳಿದ್ಲು. ಅದಕ್ಕೆ ನಾನು ಮಾಡೋಣ ನಿಮಗೆ ಎರಡಕ್ಕೂ ಆಗುತ್ತೆ ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ಇದೆಲ್ಲ ಪುಟಾಣಿ ಫ್ರೈ ಆದಮೇಲೆ ಇದೆಲ್ಲ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಬೇಗ ಕಪ್ಪಾಗಿಬಿಡುತ್ತೆ, ಬ್ರೌನಿಷ್ ಆಗಿಬಿಡುತ್ತೆ. ಲೈಟಾಗಿ ಬ್ರೌನ್ ಆಗ್ತಿದ್ದಂಗೆ ತೆಗೀರಿ. ತೆಗೆದ್ಮೇಲೂ ಕೂಡ ಇದು ಏನಂದರೆ ಡಾರ್ಕ್ ಬ್ರೌನ್ ಆಗುತ್ತೆ. ನೀವು ಜಾಸ್ತಿ ಹೊಟ್ಬಿಟ್ರೆ ಅಂತಂದರೆ ಸೀದು ಹೋಗ್ಬಿಡುತ್ತೆ. ಮಧ್ಯೆ ಅವಲಕ್ಕಿ ತಿನ್ಬೇಕಾದ್ರೆ ಈ ಥರ ಕೊಬ್ಬರಿ ಬಂದರೆ ತುಂಬ ಚೆನ್ನಾಗಿರ್ತೈತಿ. ಹಾಗೆ ನಾನು ಈ ಥರ ಚೂಡ ಅಥವಾ ಅವಲಕ್ಕಿ ಮಾಡ್ತಿರ್ಬೇಕಾದ್ರೆ ಈ ಥರ ಹೆಂಗೆ ಹಾಕ್ತೀನಿ ಅಂತಂದರೆ, ಪ್ರತಿ ತುತ್ತಲ್ಲಿ ಒಂದು ಪುಟಾಣಿ, ಒಂದು ಶೇಂಗಾ, ಒಂದು ಕೊಬ್ಬರಿ, ಒಂದು ಕರಿಬೇವು, ಹಾಗೆ ಒಂದು ಬೆಳ್ಳುಳ್ಳಿ ಬರಬೇಕು. ಅಂದರೆ ಚೆನ್ನಾಗಿರ್ತೈತಿ, ಸಖತ್ತ ಟೇಸ್ಟ್ ಇರ್ತೈತಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ, ಆ್ಯಕ್ಚುಲಿ ಈ ಥರದ್ದು ಏನಾರ ಅವಲಕ್ಕಿ ಮಾಡಬೇಕಂದ್ರೆ ಗ್ರೀನ್ ಕಲರಾಗಿ ಕಾಣಲಿ ಅಂತಂದೇಳಿ ಹಸಿ ಮೆಣಸಿನ್ಕಾಯಿನ ಸೀಳಿಬಿಟ್ಟು ಫ್ರೈ ಮಾಡಿ ಹಾಕಿರ್ತೀನಿ. ನಾನು ನನ್ನ ಮಗಳಿಗೆ ಕಟ್ಕೊಡೋದ್ರಿಂದ ನನ್ನ ಮಗಳನ್ನ ಕೇಳಿದೆ, ಅವಳು ಒಣ ಮೆಣಸಿನ್ಕಾಯಿ ಹಾಕಮ್ಮ ಅಂತಂದ್ಲು. ಆ್ಯಕ್ಚುಲಿ ಒಣ ಮೆಣಸಿನ್ಕಾಯಿ ಖಾರವಾಗಿದ್ದರೆ ಖಾರ ಚೆನ್ನಾಗಿರ್ತೈತಿ. ಇಲ್ಲ ಹಸಿ ಮೆಣಸಿನ್ಕಾಯ್ದು ಖಾರ ಇರೋ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಫ್ರೈ ಮಾಡಿ ಹಾಕಿದ್ರೆ ಡ್ರೈ ಆಗೋವರೆಗೂ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ತೆಗೆದಿಟ್ಬಿಟ್ಟು, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಹಾಳಾಗತ್ತಂತಂದೇಳಿ ಎಣ್ಣೆ ಒಂದ್ರಾಗ ತೆಗೆದಿಟ್ಬಿಟ್ಟು ಇಲ್ಲಿ ನಾನು ಒಣ ಮೆಣಸಿನ್ಕಾಯಿನ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಇದನ್ನು ಎತ್ತಾದ ಮೇಲೆ ನಾನು ಇಲ್ಲಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾನೆ. ಇಲ್ಲ ಎಣ್ಣೆ ಎಲ್ಲ ಹಾಳಾಗುತ್ತೆ ಅಂದರೆ ನೀವು ಇದರಲ್ಲೇ ಬೇಕಾದ್ರೆ ಹಾಕೋರಿ, ಇಲ್ಲಾಂದರೆ ಮತ್ತೆ ಒಂದು ಚಿಕ್ಕದ ಪಾತ್ರೆ ಅಥವಾ ಒಗ್ಗರಣೆ ಬಾಳ್ಗೆ ಇರುತ್ತಲ್ಲ ಅದರಲ್ಲಿ ಬೇಕಾದ್ರೆ ನೀವು ಇದನ್ನ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಕೊಟ್ಕೊಂಡು ಮತ್ತೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೋದು, ಅದು ಚೆನ್ನಾಗಿರ್ತೈತಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ, ಬಟ್ ಸಿಪ್ಪೆ ತೆಗೋಕ್ಕೆಲ್ಲ ತುಂಬ ಕಷ್ಟ ಇದು. ನೀವು ದೊಡ್ಡ ಬೆಳ್ಳುಳ್ಳಿ ಆದರೆ ಜಜ್ಜಿಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಎತ್ತಿಟ್ಕೊಳ್ರಿ, ಅಂದರೆ ಚೆನ್ನಾಗಿ ಅನಿಸುತ್ತೆ. ಇದು ಚಿಕ್ಕದಿರೋದಕ್ಕೆ ನಾನು ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಹಾಗೆ ತುತ್ತಿಗೆ ಒಂದೊಂದು ಸಲ ಬರಬೇಕು ಬೆಳ್ಳುಳ್ಳಿ ಅಂತ, ನನಗೆ ಬೆಳ್ಳುಳ್ಳಿ ತುಂಬ ಇಷ್ಟ. ಇಲ್ಲಿ ಮಗಳು ಹಿಂದೆ ಕಿಚನ್ ಕಿಟಕಿಯಿಂದ ಹೋಗಿದ್ಲು, ಅವಳಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ತಿದ್ಲು. ಮೂನ್ ಅಂದರೆ ತುಂಬ ಇಷ್ಟ. ನಾನು ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಇದು ಅವಲಕ್ಕಿ ಮಾಡ್ತಿರ್ಬೇಕಾದ್ರೆ ಮೂನ್ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಅವಳು ಮೂನ್ ಶೂಟ್ ಮಾಡ್ಕೊತಾನೆ ಅಂತಂದೇಳಿ ಹೊರಗಡೆ ಹೋಗಿ ಅಲ್ಲಿಂದ ನನಗೆ ಕಿಟಕಿಲಿ ಶೂಟ್ ಮಾಡ್ತಿದ್ದಾಳೆ. ಮೂನ್ ಅಂದರೆ ತುಂಬ ಇಷ್ಟ ಅವಳಿಗೆ. ಹಾಗೆ ಚೆನ್ನಾಗಿ ಕಾಣ್ತಿದ್ದ ಮೂನ್ ಅಂತಂದರೆ ಒಂದು ಪಿಕ್ ತೊಗೊಂಡೇ ಬಿಡ್ತಾಳೆ ಅವಳು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡಿರಿ ಚಂದ್ರ. ಆಮೇಲೆ ಮತ್ತೆ ಒಳಗಡೆ ಬಂದು ಇಲ್ಲಿ ಬೆಳ್ಳುಳ್ಳಿ ನಾನು ಫ್ರೈ ಮಾಡ್ಕೊಂಡು ತೆಗೆದೆ. ನಾನು ಅದನ್ನು ವಿಡಿಯೋ ಮಾಡ್ಕೋತಾ ಇದ್ಲವಳು, ಹಾಗಾಗಿ ಅಲ್ಲಿ ಮೂನೂ ತೋರಿಸಿದ್ಲು. ಇಲ್ಲಿ ಬೆಳ್ಳುಳ್ಳಿನೂ ನಾನು ಫ್ರೈ ಮಾಡ್ಕೊಂಡೆಲ್ಲ, ಎಣ್ಣೆ ಜಾಸ್ತಿ ಅನಿಸುತ್ತೆ, ಇದರಲ್ಲೇ ಒಗ್ಗರಣೆ ಕೊಟ್ಬಿಟ್ರಾಯ್ತು, ಒಗ್ಗರಣೆ ಹಾಕ್ಕೊಂಡ್ರಾಯ್ತು ಸಾಸಿವೆ ಜೀರಿಗೆದು ಅಂತಂದು ಹೇಳಿಬಿಟ್ಟು ನಾನು ಒಂದು ಗಿಂಡಿ ತೆಗೆದಿಟ್ಕೊತಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನೀವು ಈ ಥರ ಎಣ್ಣೆ ಆದರೂ ಎತ್ತಿಡ್ಕೊಳ್ರಿ, ಎಣ್ಣೆ ಸುಡುತ್ತಾ ಇರ್ತೈತಿ, ಸಿಕ್ಕಾಪಟ್ಟೆ ಕಾದಿರ್ತೈತಿ, ಹುಷಾರು. ಇಲ್ಲ ಅಂದರೆ ಸಣ್ಣದು ಒಗ್ಗರಣೆ ಬಾಳಿಗೆ ಒಳಗೆ ನೀವು ಒಗ್ಗರಣೆ ಕೊಡ್ಕೋಬೋದು ಅಂತ ಹೇಳಿದ್ದೀನಿ. ನಿಮಗೆ ಹೇಗೆ ಅನುಕೂಲನೋ ಆ ಥರ ಮಾಡ್ಕೊಳ್ರಿ. ಈಗ ನಾನು ಲಾಸ್ಟಿಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಅಷ್ಟೇ ಐತಿ, ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ, ಮತ್ತು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು. ಬಿಳಿ ಎಳ್ಳು ಚೆನ್ನಾಗಿ ಅನಿಸುತ್ತೆ ಈ ಗ್ರೀನ್ ಕಲರ್ ಅವಲಕ್ಕಿಗೆ. ನಾನು ಬಿಳಿ ಎಳ್ಳೆ ಹಾಕ್ಕೊಂಡಿದ್ದೀನಿ, ಅದು ಹುರಿದ್ಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರ್ತೈತಿ. ನಾನು ಎಲ್ಲ ಎಣ್ಣೆಲಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಇದೆಯಲ್ಲ ಅಂತಂದೇಳಿ ಎಣ್ಣೆಲೇ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಾಗೆ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರ್ತೈತಿ. ಬೇಕಂದರೆ ಗಸಗಸೆನೂ ಹಾಕ್ಕೋಬೋದು. ಇಲ್ಲಿ ಗೋಡಂಬಿ ಇಷ್ಟ ಆದರೆ ಗೋಡಂಬಿನೂ ಕೂಡ ಹಾಕ್ಕೊಳ್ರಿ. ಮಗಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಇಲ್ಲಿ ಗೋಡಂಬಿ ಹಾಕಿಲ್ಲ. ಹಾಗೆ ಅದು ಎಳ್ಳು ಸಾಸಿವೆ ಜೀರಿಗೆ ಅದೆಲ್ಲ ಆದಮೇಲೆ ನಾನು ಕರಿಬೇವನ್ನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿರಿ ಕರಿಬೇವು ಅಂತೂ ಚಟಪಟ ಅಂತಂದು ಹೇಳಿಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಅದಕ್ಕೆ ಅರಿಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಇಂಗು, ಬೇಕಂದರೆ ಸಕ್ಕರೆ ಹಾಕ್ಕೋತಾರೆ ಒಬ್ಬೊಬ್ರು, ಸಕ್ಕರೆ ಹಿಟ್ಟು ಇಲ್ಲ ಸಕ್ಕರೆನೇ ಹಾಕ್ಕೋತಾರೆ. ಸ್ವಲ್ಪ ಇಷ್ಟ ಆದರೆ ಹಾಕ್ಕೊಳ್ರಿ, ನಾನಿಲ್ಲಿ ಹಾಕ್ಕೋತಾ ಇಲ್ಲ. ಬೇಕಂದ್ರೆ ಕಸಗಸೆ ಹಾಕ್ಕೋಬೋದು ಇಲ್ಲಿ ಈ ಟೈಮಲ್ಲಿ. ಸ್ವಲ್ಪ ಬಾಳ್ಗೆ ಬಿಸಿ ಇರುತ್ತಲ್ಲ ಅದೇ ಕಾವಿಗೆ ಕರೆಕ್ಟ್ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಏನು ನಾನು ಅವಲಕ್ಕಿ ಮೇಲೆ ಎಲ್ಲ ಕರೆದದ್ದು ಕಾಳೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮೇಲೇ ಇದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿರಿ ಎಷ್ಟು ಚಂದ ಕಲರ್ಫುಲ್ ಕಾಣಕತ್ತೈತೆ ನೋಡಿರಿ, ಎಷ್ಟು ಚಂದ ಅನಿಸಾಕತ್ತೈತಿ. ಈಗ ನಾವು ಈ ಥರ ಇದಕ್ಕೆ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಎಣ್ಣೆ ಎಲ್ಲ ಹಿರ್ಕೊಂಡ್ಬಿಡ್ತೈತಿ. ಇಷ್ಟೇ ಒಗ್ಗರಣೆ ಸಾಕು, ಇಲ್ಲ ಅಂತಂದ್ರೆ ಎಣ್ಣೆ ಎಲ್ಲ ಜಾಸ್ತಿ ಆಗಿಬಿಡ್ತೈತಿ. ನಾವು ಎದ್ರಲ್ಲಿ ಎತ್ತಿಟ್ಟಿರ್ತಾವಲ್ಲ ಡಬ್ಬಿ ಅಥವಾ ಪ್ಲಾಸ್ಟಿಕಲ್ಲಿ ಎದ್ರಲ್ಲಿ ಎತ್ತಿಡ್ತೀವಿ ನೋಡೋದು, ಅದೆಲ್ಲ ಕೆಳಗೆ ಎಣ್ಣೆ ಇಳಿದು ಬಿಡ್ತೈತಿ. ಆಯಿಲಾದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಇದಿಷ್ಟು ಈ ಥರ ಮೆಥಡಲ್ಲಿ ಮಾಡ್ಕೊಳ್ರಿ ನೀವು, ಕರೆಕ್ಟಾಗಿರುತ್ತೆ. ಒಗ್ಗರಣೆಗೆ ಎಣ್ಣೆ ಹಿಡಿತೈತಿ. ಮತ್ತು ನಮ್ಮ ಧಾರವಾಡದಾಗಂದ್ರೂ ಭಾಳ ಪ್ರಾಬ್ಲಮ್ಮ ಇಲ್ಲ, ಈ ಥರ ಹುರಿದು ಅವಲಕ್ಕಿ ಸಿಗ್ತೈತಿ. ಇಲ್ಲ ಅಂದ್ರೆ ಅವಲಕ್ಕಿ ಹಚ್ಬೇಕಂದ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಭಾಳ ಚಿಂತೆ, ಬಿಸಿಲಿಗೆ ಒಣಗಿಸ್ಬರೋದು, ಮಂಗ್ಯಾನ ಕಾಟ, ಹಾಗೆ ಅಯ್ಯೋ ಮಳೆ ಕಾಟ ಅಂತಂದೇಳಿ, ಗಾಳಿ ಈಗ ಹಾರ್ತವೆ ಅಂತಂದೇಳಿ, ಗಾಳಿ ಇದ್ರೆ ಇದೆಲ್ಲ ತೊಂದರೆ. ಮತ್ತು ನಾವು ಈಗೇನು ಪರವಾಗಿಲ್ಲ, ಇದು ಪಟ್ಟ ಅಂತಂದೇಳಿ ಬೇಕ್ರಿ ಒಳಗೆ ಬಟ್ಟೆ ಒಳಗೆ ಸಿಕ್ಕಿಬಿಡ್ತಾವೆ, ತೊಗೊಂಬಂದು ಹಚ್ಚೋದು ಅಷ್ಟೇ ಕೆಲಸ. ಬೇಕಂದಾಗೆಲ್ಲ ಮಾಡ್ಕೊಂಬಿಡ್ಬೋದು ಈಜಿಯಾಗಿ. ನೋಡಿರಿ ನಾನೀಗ ಸರೌಂಡಾಗಿ ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡ್ತಾ ಚೆನ್ನಾಗಿ ಇದು ವೈಟ್ ಕಲರ್ ಇದ್ದದ್ದೆಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಸಖತ್ತಾಗಿರ್ತೈತಿ. ಹಬ್ಬಕ್ಕಷ್ಟೇ ಅಲ್ದನ ನೀವು ಮಕ್ಳಿಗೆ ಹಾಸ್ಟ್ಲಿಗೆ ಕೊಟ್ಟು ಕಳಿಸ್ಬೋದು. ಹಾಗೆ ಟೂರ್ಗೆ ಹೊಂಟ್ರಿ ಅಂದರೆ ಟೂರ್ಗೆ, ಟ್ರಿಪ್ಪಿಗೆ, ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಬಂದು ಗೆಸ್ಟಿಗೆ ಹಾಕ್ಕೊಡ್ಬೋದು. ನೋಡಿರಿ ಎಲ್ಲ ನಾನು ಕಲಿಸಿದ ಮೇಲೆ ಈ ಥರ ಎಲ್ಲ ಕಲರ್ ಬಂತು. ತಿನ್ನಬೇಕಾದ್ರೆ ಈ ಥರ ಎಲ್ಲ ಒಂದೊಂದು ತೊಗೊಂಡು ತಿಂದು ನೋಡಿರಿ, ಏನು ಸಖತ್ತಾಗಿರೋದು ಗೊತ್ತಾ. ಬಾಯಿ ತುಂಬ ಬೆಳ್ಳುಳ್ಳಿ ಆಯಿತು, ಹಾಗೆ ಒಂದು ಕೊಬ್ಬರಿ ಪೀಸ್ ಆಯಿತು, ಶೇಂಗಾ ಪುಟಾಣಿ ಇದೆಲ್ಲ ನಾನು ತಿಂದೆ. ಈಗ ಏನು ಚೆನ್ನಾಗಿದೆ ಗೊತ್ತಾ, ಸೂಪರ್ ಟೇಸ್ಟು. ಬೇಕಾದ್ರೆ ನಿಮಗೆ ಖಾರ ಇಷ್ಟಪಡ್ತೀರಿ ಅಂತಂದರೆ ಒಣ ಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕಿದ್ದೇವಲ್ಲ ಅದನ್ನು ಕೂಡ ಪುಡಿ ಮಾಡ್ಕೊಂಡು ಹಾಕ್ಕೊಳ್ರಿ, ಎಷ್ಟು ಸಖತ್ತಾಗಿರ್ತೈತಿ. ನಾನು ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದೆ ಅಂದರೆ ಅದನ್ನು ಕೂಡ ತಿಂತೀನಿ, ಖಾರವಾಗಿ ಚೆನ್ನಾಗಿರ್ತೈತಿ. ಹಿಂಗೆ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಅದನ್ನ ತಿನ್ನಬೇಕಾದ್ರೆ ಕೈಯಲ್ಲೇ ಪುಡಿ ಮಾಡಿಕೊಂಡು ಹಾಕ್ಕೊಂಡು ತಿಂತೀನಿ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಥವಾ ಸುಮ್ಮನೆ ವಿಡಿಯೋ ನೋಡಲಿ ಅಂತ ಹೇಳ್ತಾ ಇಲ್ಲ. ಅದು ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ತಿಂದು ನೋಡಿ, ನೀವು ಖಾರ ಪ್ರಿಯರಾಗಿದ್ರೆ ಅಂತೂ ತುಂಬ ಇಷ್ಟಪಡ್ತೀರಿ. ಸರಿ, ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ದೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಪಟ್ಟಣದಲ್ಲಿ ಕಟ್ಕೊಂಡು ನಾವು ಹಾಕ್ಕೊಂಡು ತಿಂತಿದ್ವಿ. ಈ ಥರ ಎಲ್ಲ ಅಮ್ಮಗಳು ಮಾಡಿದ್ರೆ ಮನೆಯಾಗ
ಸರಿ ನನ್ನ ಮಗಳಿಗೆ ಅದು ಗೊತ್ತಾಗಲಿ ಅಂತಂದೇಳಿ ಅವಳಿಗೂ ಕೂಡ ಈ ಥರ ಪಟ್ಟಣದಲ್ಲೇ ಹಾಕ್ಕೊಟ್ಟೆ. ಅವಳು ಸಖತ್ತಾಗೈತೆ ಮಮ್ಮಿ ಅಂತಂದ್ಲು. ನೋಡಿರಿ ಎಲ್ಲ ನನ್ನ ಮೇಲ್ಗಡೆನೂ ಕೂಡ ಈ ಥರ ಶೇಂಗಾ ಅದೆಲ್ಲ ಬರಂಗೆ ಹಾಕ್ಕೊಟ್ಟಿದ್ದೀನಿ. ಸಖತ್ತಾಗಿ